ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ನಾರ್ಜೋ 20 ಫೋನ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನಿನ್ನೆ ನಾರ್ಜೋ 20 ಸೀರೀಸ್ ಫೋನ್ಗಳು ಲಾಂಚ್ ಆಗಿರುವಂಥದ್ದು. ನಿನ್ನೆ ಈ ಒಂದು ನಾರ್ಜೋ 20 ಪ್ರೋನ ಅನ್ಬಾಕ್ಸ್ ಮಾಡಿದ್ದೆ, ರಿವ್ಯೂ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ನಾರ್ಜೋ 20 ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ ಏನಿದೆ 10,500 ಲಾಂಚ್ ಆಗಿರುವಂಥದ್ದು. 10,500 ಕೊಟ್ಟು ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ನಾರ್ಜೋ 20 ಫೋನನ್ನು ಅನ್ಬಾಕ್ಸ್ ಮಾಡೋಣ. ಇನ್ನು ಒಂದು ಫೋನಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಡೀಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಟ್ಟಿದ ತಕ್ಷಣ ಗೊತ್ತಾಗ್ತಿದೆ ಇದೊಂದು ಪ್ಲಾಸ್ಟಿಕ್ ಬ್ಯಾಗ್ ಅಂತ, ಮತ್ತು ವೆಯ್ಟ್ ಒಂದು ಲೆವೆಲಿಗೆ ಸ್ವಲ್ಪ ಜಾಸ್ತಿ ಇದೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನ ಗಮನಿಸ್ತಾ ಇದ್ದಾರೆ. ಮೊದಲನೇದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಿಗೆ ಒಂದು ವೆಯ್ಟ್ ಇದೆ ಆಯಿತಾ. ಬ್ಯಾಟ್ರಿ ಜಾಸ್ತಿ ಇರೋದ್ರಿಂದ ವೆಯ್ಟ್ ಕೂಡ ಹಂಗೆ ಇದೆ. ಈ ಒಂದು ಫೋನ್ನ ಮುಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ರೆ ಒಂದು ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇದೆ. ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರುವಂಥದ್ದು. ಬೆಸೆಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಕೆಳಗಡೆ ಒಂದನ್ನು ಬಿಟ್ಟು. ಮುಂದ್ಗಡೆ ಇರುವಂಥದ್ದು ಗ್ಲಾಸ್ ಐತೆ, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ಗ್ಲಾಸು ಅಷ್ಟು ಈಸಿ ಸ್ಕ್ರ್ಯಾಚ್ ಆಗಲ್ಲ. ಇನ್ನು ಹಿಂದಕ್ಕೆ ಬಂತು ಅಂತಾರೆ ಗಮನಿಸ್ತಾ ಇದ್ರೆ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂಥದ್ದು. ಮ್ಯಾಟ್ ಫಿನಿಶ್ ಆಯಿತಾ, ನಿಮಗೆ ಸ್ಮಡ್ಜಸ್ ಏನು ಬೀಳಲ್ಲ, ಬಟ್ ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ನ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆದರೆ ಒಂದು ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ನೀಡಿಲ್ಲ, ಬೇಜಾರಾಗುವಂಥ ವಿಷಯ. ಬ್ಯಾಕ್ ಕವರ್ ಹಾಕೊಳ್ಳಿ ತೊಗೊಂಡ್ರಿ ಅಂತ ಅಂದರೆ. ನಿಮ್ಗೆ ಹಿಂದ್ಗಡೆ ಗಮನಿಸ್ತಾ ಇದ್ರೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು. ಒಂದು ಸಿಂಗಲ್ ರೆಡಿ ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಇರುವಂಥದ್ದು. ಸೊ ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಒಂದು ರೀತಿ ಸಿಲ್ವರ್ ರೀತಿ ಕಾಣುತ್ತೆ ಆಯ್ತು, ನಿಮಗೆ ಚೆನ್ನಾಗಿದೆ, ಪರವಾಗಿಲ್ಲ ನೋಡೋದಕ್ಕೆ. ಬಟ್ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿದೆ. ಈ ಒಂದು ಫೋನ್ನ ಫ್ರೇಮ್ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ನಿಮಗೆ ಒಂದು ಫೋನಲ್ಲಿ USB ಟೈಪ್ ಸಿ ಸಿಗ್ತಾ ಇರುವಂಥದ್ದು. 3.5mm ಹೆಡ್ಫೋನ್ ಜಾಕ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಡೀಸೆಂಟ್ ಅಂತೀನಿ, ಇಂಪ್ರೆಸಿವ್ ಅಲ್ಲ, ಡೀಸೆಂಟ್ ಅಂತೀನಿ. ಇನ್ನೂ ಚೆನ್ನಾಗಿರ್ಬೋದಿತ್ತು ಈ ಒಂದು ಪ್ರೆಸೆನ್ಸ್ಗೆ ಬಿಲ್ಡ್ ಕ್ವಾಲಿಟಿ ಅಂತ ನನಗನ್ಸುತ್ತೆ. ಸೊ ಓಕೆ, ನನಗನ್ನಿಸ್ತಂಗೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. HD+ ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ ನನಗೆ. ಫುಲ್ HD ನೀಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಒಂದು ಪ್ರೆಸೆನ್ಸ್. ಏಕೆಂದರೆ ಇದೇ ಪ್ರೆಸೆನ್ಸಲ್ಲಿ ಕೆಲವು ಬೇರೆ ಫೋನ್ಗಳು ನಿಮಗೆ ಫುಲ್ HD ರೆಸೊಲ್ಯೂಷನ್ ಇಡುವಂಥ ಡಿಸ್ಪ್ಲೇ ನೀಡ್ತಾರೆ. ಬಟ್ ಇದರಲ್ಲಿ HD+ ನೀಡ್ತಿರುವಂಥದ್ದು ಸ್ವಲ್ಪ ಬೇಜಾರಾಯಿತು ನನಗೆ. ಬಟ್ ಈ ಒಂದು ಫೋನ್ನ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ನಿಮಗೆ ನೀವು HD+ ಡಿಸ್ಪ್ಲೇ ಯೂಸ್ ಮಾಡ್ತೀರಾ ಅಂತ ಅನ್ಸಲ್ಲ ಆಯಿತಾ. ತುಂಬ ಚೆನ್ನಾಗಿದೆ ಡಿಸ್ಪ್ಲೇ, ಬಟ್ ಫುಲ್ HD ನೀಡಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 4GB ರ್ಯಾಮ್ ಮತ್ತು 64GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಈ ಒಂದು ಫೋನ್ನ ರ್ಯಾಮ್ ಏನಿದ್ದು LPDDR4 ರ್ಯಾಮ್ ಆಗಿರುವಂಥದ್ದು. ಸ್ಟೋರೇಜ್ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ನನಗನ್ನಿಸ್ತಂಗೆ UFS 2.1 ಅಲ್ಲ ಆಯಿತಾ. ಯೂಶಲಿ UFS 2.1 ಆಗಿದ್ರೆ ಸ್ಪೆಸಿಫೈ ಮಾಡಿರೋರು ಅದರಿಂದ ಕೆಳಗಡೆ ಆಗಿರೋದ್ರಿಂದ ಮೋಸ್ಟ್ಲಿ ಮಾಡಿಲ್ಲ ಅಂತ ಅನ್ಕೋತೀನಿ. ಇನ್ನೇ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ Helio G85 ಪ್ರೋಸರ್ ಇರುವಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ಗೇಮಿಂಗ್ ಪ್ರೋಸರ್ ಆಗಿದೆ ಆಯಿತಾ. ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆ ಪ್ರೋಸರು ತುಂಬ ಚೆನ್ನಾಗಿದೆ. ನಿಮಗೆ ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಸಿಟ್ಟಿಂಗಲ್ಲೇ ಮಾಡ್ಕೊಬೋದು. ಸೊ ಅಂಥದ್ದು ಬೆಂಚ್ ಮಾರ್ಕ್ ಆಲ್ಮೋಸ್ಟ್ 2 ಲಕ್ಷ ರೇಂಜಲ್ಲಿ ಬರುತ್ತೆ ಆಯಿತಾ ಅಂಥದ್ದು ಬೆಂಚ್ ಮಾರ್ಕು. ಸೊ ನಾಟ್ ಬ್ಯಾಡಿ ಒಂದು ಪ್ರೆಸೆನ್ಸಿಗೆ ಆಯಿತಾ. 2 ಲಕ್ಷ ಅಂದರೆ ಸೂಪರು. ಸೊ ನೀವು
ಪ್ರೊಸೆಸರ್ ಬಗ್ಗೆ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೇ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನ್ನ ಕ್ಯಾಮ್ರಾ, ಈ ಒಂದು ನಾರ್ಜೋ 20 ಕ್ಯಾಮ್ರಾ ಮತ್ತು ನಾರ್ಜೋ 20 ಪ್ರೋ ಕ್ಯಾಮ್ರಾ ಎರಡು ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ನೀಡುತ್ತವೆ. ಯಾಕೆಂದರೆ ಎರಡು ಕೂಡ ಸೇಮ್ ಸೆನ್ಸರ್ ಆಗಿರುವಂಥದ್ದು. ಇದರಲ್ಲಿ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥ ಒಂದು ಒಳ್ಳೆ ವಿಷಯ. ಈ ಪ್ರೆಸೆನ್ಸಲ್ಲಿ 10,500ಕ್ಕೆ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ನೀಡಿದ್ದಾರೆ. 1.8 ಅಪರ್ಚರು ಸೇಮ್ ನಾರ್ಜೋ 20 ಪ್ರೋ ರೀತಿಯಲ್ಲೇ ಆಲ್ಮೋಸ್ಟ್ ಸಿಮಿಲರ್ ಫೋಟೋ ಕ್ವಾಲಿಟಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಸೊ ಸ್ಯಾಂಪಲ್ಸ್ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು. ಸೇಮ್ ಪರ್ಫಾರ್ಮೆನ್ಸ್ ಎರಡು ಫೋನು ಸೇಮ್ ಕ್ಯಾಮ್ರಾ ಆಯಿತಾ. ಎರಡು ಫೋನ್ ಇರುವಂಥ ಸೇಮ್ ಕ್ಯಾಮ್ರಾ ಆಲ್ಮೋಸ್ಟ್. ಸೊ ಆ ಫೋಟೋ ಸ್ಯಾಂಪಲ್ಸ್ನ ಗಮನಿಸ್ತಾ ಇದ್ದೀರಾ, ಡೀಸೆಂಟ್ ಆಗಿದೆ. ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ, ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಮಾಡುತ್ತೆ, ಗ್ರೇನ್ಸ್ಗಳು ಬರುತ್ತೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಸೊ ಅಷ್ಟೊಂದು ಮ್ಯಾಕ್ರೋ ಏನಿಲ್ಲ ಅದು. ಸೊ ಇಷ್ಟು ಮೇನ್ ಕ್ಯಾಮ್ರಾ ಆಗಿರುವಂಥದ್ದು ರೇರು ಟ್ರಿಪಲ್ ಕ್ಯಾಮ್ರಾನ. ಫ್ರಂಟಿಗೆ ಬಂತು ಅಂತ ಅಂದರೆ ನಿಮಗೆ 8 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಕ್ಯಾಮ್ರಾ ಕ್ಲಾರಿಟಿ ಡೀಸೆಂಟ್ ಆಗಿದೆ ಇದೆ ಒಂದು ಪ್ರೆಸೆನ್ಸಿಗೆ ಗಮನಿಸ್ತಾ ಇದ್ದಾರೆ. ನನಗೇನು ಇಷ್ಟ ಆಯಿತು. ಒಂದು ಲೆವೆಲಿಗೆ ಪರವಾಗಿಲ್ಲ, ಒಂದು ಪ್ರೆಸೆನ್ಸಿಗೆ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಇನ್ನೇ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಹಿಂದ್ಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ಸ್ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟ್ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಆಯಿತಾ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ. ನನಗೆ ಇದೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಇನ್ನೇ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಎಷ್ಟು ಹೇಳಿ 6000 mAh ಕೆಪಾಸಿಟಿ ಬ್ಯಾಟ್ರಿ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮಗೆ 2 ದಿನ ಬ್ಯಾಟ್ರಿ ಬೇಕಪ್ಪ ಆರಾಮಾಗಿ ಬರುತ್ತೆ ನನಗೆ ಅನ್ನಿಸ್ದಂಗೆ. ಸೂಪರ್ ಅಂತೀನಿ. ನಾರ್ಜೋದಲ್ಲಿ ಫಸ್ಟ್ ಟೈಮ್ 6000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿರುವಂಥದ್ದು. ಜೊತೆಗೆ ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡಿರುವಂಥದ್ದು. ಇದು ಪ್ಲಸ್ ಪಾಯಿಂಟ್ ಆದ ಈ ಒಂದು ಫೋನ್ಗೆ. ಈ ಒಂದು ಬ್ಯಾಟ್ರಿ ಮತ್ತು ಒಂದು ಚಾರ್ಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೆಸೆನ್ಸಲ್ಲಿ ತುಂಬ ಕಡಿಮೆ ಫೋನ್ಗಳು, ಮೋಸ್ಟ್ಲಿ ಯಾರು ನೀಡ್ತಿಲ್ಲ ಅಂದ್ಕೊತೀನಿ, ತುಂಬ ಕಡಿಮೆ ಫೋನ್ಗಳು ಈ ಒಂದು 6000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ನ ಬಾಕ್ಸ್ ಒಳಗೆ ನೀಡ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಒಂದು ಫೋನ್ ಆಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ realme UI ರನ್ ಮಾಡ್ತಿರುವಂಥದ್ದು. ಸದ್ಯದಲ್ಲೇ ಒಂದು ಫೋನ್ಗೆ realme UI 2 ಸಹ ಬರ್ತಿರುವಂಥದ್ದು ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಫೋನಲ್ಲಿ ಒಂದು ಸಿಂಗಲ್ ಸ್ಪೀಕರ್ ಇರುವಂಥದ್ದು, ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗು, ಸ್ಪೀಕರ್ನ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಒಂದು ಸ್ವಲ್ಪ ಜಾಸ್ತಿ ಜೋರ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ, ಇಂಪ್ರೆಸಿವ್ ಒಂದು ಲೆವೆಲಿಗೆ. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಆದರೆ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನನ್ನು 10,500 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನನಗನ್ನಿಸ್ದಂಗೆ ಒಂದು ಫೋನಲ್ಲಿ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೂಡ ತುಂಬ ಚೆನ್ನಾಗಿದೆ ಒಂದು ಪ್ರೈಸನ್ಸ್ಗೆ. ಒಂದನ್ನು ಬಿಟ್ಟು ಅದು ಡಿಸ್ಪ್ಲೇ ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದ್ರೆ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಂದರೆ ಇದೇ ಪ್ರೈಸಲ್ಲಿ ಬೇರೆ ಫೋನ್ಗಳು ಫುಲ್ HDಯನ್ನು ನೀಡ್ತವೆ. ಬಟ್ ಆ ಫೋನ್ಗಳಲ್ಲಿ ನಿಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಇಲ್ಲ, 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ನೀಡ್ತಾ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇದಕ್ಕಿದೆ, ಒಂದು ನೆಗೆಟಿವ್ ಪಾಯಿಂಟ್ ಇರುವಂಥದ್ದು. ಸೊ ಒಂದನ್ನು ಮೇಲಕ್ಕೆ ಹಾಕ್ಬಿಟ್ಟು ಇನ್ನೊಂದು ಕೆಳಗಡೆ ಹಾಕಿದ್ದಾರೆ. ಸೊ ಆ ರೀತಿ ಮಾಡಿದರೆ ಆಯಿತಾ. 10,000 ನನಗನ್ನಿಸ್ದಂಗೆ ಒಂದು ಫೋನ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ನಿಮಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.